ಅಜ್ಜಿಯ ಕತೆ, ಏಕತೆ ಮತ್ತು ಸ್ನೇಹದ ಶಕ್ತಿ. ಒಮ್ಮೆ ಹಸಿರು ಹೊಲಗಳು, ಪೈರು ತುಂಬಿದ ಗದ್ದೆಗಳು ಮತ್ತು ಗುಂಗುರಿದ ಹಳ್ಳಿಗಳಿಂದ ಕೂಡಿದ ಸುಂದರ ಹಳ್ಳಿಯೊಂದಿತ್ತು. ಅಲ್ಲಿ 4 ಮೂಸಿಗಳು ಒಟ್ಟಿಗೆ ವಾಸಿಸುತ್ತಿದ್ದವು: ಸೋಮ, ರಾಮ, ಶ್ಯಾಮ ಮತ್ತು ಗೋಪಿ. ಅವರು ಯಾವಾಗಲೂ ಒಟ್ಟಿಗೆ ಆಹಾರ ಹುಡುಕಲು, ಆಟ ಆಡಲು ಮತ್ತು ಸಂಭಾಷಿಸಲು ಒಗ್ಗೂಡಿದ್ದರು. ಆದರೆ ಒಂದು ದಿನ ಅವರ ಮಧ್ಯೆ ಜಗಳ ಶುರುವಾಯಿತು. ನಾನು ಹೆಚ್ಚು ಬುದ್ಧಿವಂತ, ನಾನು ಹೆಚ್ಚು ಶಕ್ತಿಶಾಲಿ, ನಾನು ಮಾತ್ರ ಎಲ್ಲರಿಗಿಂತ ತಿರುಳನು ಎಂದು ಜಗಳ ಮಾಡುತ್ತಾ ಪ್ರತ್ಯೇಕವಾದರು. ಹಲವಾರು ದಿನಗಳು ಕಳೆದವು. ಈಗ ಒಬ್ಬೊಬ್ಬರಿಗೂ ಆಹಾರ ಹುಡುಕುವುದು ಕಷ್ಟವಾಯಿತು. ಅವರನ್ನು ಹಿಂದಿನಿಂದಲೇ ಗಮನಿಸುತ್ತಿದ್ದ ಹಳೆಯ ತೋಳ, ಇವರು ಒಬ್ಬೊಬ್ಬರಾಗಿ ಬೇರೆಯಾಗಿದ್ದಾರೆ, ಈಗ ಅವರನ್ನು ಸುಲಭವಾಗಿ ಹಿಡಿಯಬಹುದು ಎಂದು ಯೋಚಿಸಿತು. ತೋಳ ಮೊದಲು ಸೋಮನನ್ನು ಹಿಡಿಯಲು ಬಂದಾಗ ಅವನು ಓಡಿ ಬಚ್ಚಿಕೊಂಡನು. ನಂತರ ರಾಮನನ್ನು ಹಿಡಿಯಲು ಬಂದಾಗ ಅವನಿಗೂ ಸಹಾಯ ಮಾಡುವವರಿಲ್ಲ. ಶ್ಯಾಮ ಮತ್ತು ಗೋಪಿ ಕೂಡ ತೋಳನಿಗೆ ತುತ್ತಾದರು. ಈಗ ಮೂಸಿಗಳು ಒಬ್ಬೊಬ್ಬರಾಗಿ ತೋಳನಿಂದ ತಪ್ಪಿಸಿಕೊಳ್ಳಲು ಹರಸಾಹಸಪಟ್ಟು ಕೊನೆಗೂ ಎಲ್ಲರೂ ಮತ್ತೆ ಸೇರಿಕೊಂಡರು. ಅವರು ಒಟ್ಟಾಗಿ ತೋಳನ ವಿರುದ್ಧ ನಿಲ್ಲಲು ನಿರ್ಧರಿಸಿದರು. ತೋಳ ಬಂದು ಅವರನ್ನು ಮತ್ತೆ ಹಿಡಿಯಲು ಹೋಗುತ್ತಿದ್ದಂತೆ ಮೂಸಿಗಳು ಒಂದಾಗಿ ಆಕ್ರಮಿಸಿದರು. ತೋಳ ಭಯಪಟ್ಟು ಓಡಿಹೋಯಿತು. ಆಗ ಅವರೆಲ್ಲರೂ ಅರಿತುಕೊಂಡರು, ನಾವು ಒಗ್ಗೂಡಿದಾಗ ಮಾತ್ರ ಶಕ್ತಿಶಾಲಿಯಾಗಿರಬಹುದು. ಏಕತೆ ನಮಗೆ ರಕ್ಷಣೆಯನ್ನು ತರುತ್ತದೆ. ಅಂದಿನಿಂದ ಮೂಸಿಗಳು ಮತ್ತೆ ಒಗ್ಗೂಡಿದ ಸ್ನೇಹಿತರಾಗಿ ವಾಸಿಸಿದರು. ಮೌಲ್ಯ ಪಾಠ: ಒಗ್ಗೂಡಿದರೆ ಬಲ, ವಿಭಜನೆಯಿದ್ದರೆ ದುರ್ಬಲತೆ.